ಪರವಾನಗಿ ನವೀಕರಿಸದೆ ಬಂದ್ ಆಗಿರುವಂತಹ ಪವರ್ ಟಿವಿಗೆ ಹೈಕೋರ್ಟ್ನಲ್ಲಿ ಮತ್ತೆ ಮುಖಭಂಗ ಎದುರಾಗಿದೆ. ಪರವಾನಗಿ ನವೀಕರಿಸದ ಆರೋಪದ ಹಿನ್ನೆಲೆಯಲ್ಲಿ ಕಾರ್ಯಕ್ರಮಗಳ ಪ್ರಸಾರವನ್ನು ಸ್ಥಗಿತಗೊಳಿಸಬೇಕು ಅಂತ ಹೇಳಿ ಹೈಕೋರ್ಟ್ ಏಕಸದಸ್ಯ ಪೀಠ ಕಳೆದ ಮಂಗಳವಾರ ನೀಡಿದಂತಹ ಆದೇಶವನ್ನು ಪ್ರಶ್ನಿಸಿ ಪವರ್ ಟಿವಿ ಸಲ್ಲಿಸಿದಂತಹ ಮೇಲ್ಮನವಿಯ ಕುರಿತು ಹೈಕೋರ್ಟ್ ವಿಭಾಗೀಯ ಪೀಠ ವಿಚಾರಣೆ ನಡೆಸಿ ಈಗ ತೀರ್ಪನ್ನು ಪ್ರಕಟಿಸಿದೆ. ಮೇಲ್ಮನವಿ ಕುರಿತು ಸಿಜೆ ಎನ್ವಿ ಅಂಜಾರಿಯಾ ನೇತೃತ್ವದ ವಿಭಾಗೀಯ ಪೀಠ ನಿನ್ನೆ ಮಧ್ಯಾಹ್ನ 2 ಕಡೆ ವಾದ ಮತ್ತು ಪ್ರತಿವಾದವನ್ನು ಆಲಿಸಿತ್ತು. ಬಳಿಕ ತೀರ್ಪನ್ನು ಕಾಯ್ದಿರಿಸಿತ್ತು. ಇವತ್ತು ತೀರ್ಪು ನೀಡಿದ್ದು ಪವರ್ ಟಿವಿ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುವಂತಿಲ್ಲ ಅಂತ ಸ್ಪಷ್ಟವಾಗಿ ಆದೇಶವನ್ನು ನೀಡಿದೆ. ಈ ಮೂಲಕ ಏಕಸದಸ್ಯ ಪೀಠದ ತೀರ್ಪನ್ನು ವಿಭಾಗೀಯ ಪೀಠ ಎತ್ತಿ ಹಿಡಿದಿದೆ. ಪವರ್ ಟಿವಿ ಸಲ್ಲಿಸಿದ ಅರ್ಜಿಯನ್ನು ಹೈಕೋರ್ಟ್ ವಿಚಾರಣೆ ನಡೆಸಿತು. ಈ ವೇಳೆ ಪವರ್ ಟಿವಿ ಪರ ವಕೀಲರು ವಾದ ಮಂಡಿಸಿ ಕೇಂದ್ರ ಸರ್ಕಾರ ಶೋಕಾಸ್ ನೋಟಿಸ್ ನೀಡಿತ್ತು. ಅದಕ್ಕೆ ಪವರ್ ಟಿವಿ ಉತ್ತರವನ್ನು ಕೂಡ ಕೊಟ್ಟಿದೆ. ಆದರೆ ಇದರ ಬಗ್ಗೆ ಕೇಂದ್ರ ಸರ್ಕಾರ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಅಂತ ಹೇಳಿ ಹೈಕೋರ್ಟ್ ಗಮನಕ್ಕೆ ತಂದರು. ವಾದ ಆಲಿಸಿದಂಥ ಹೈಕೋರ್ಟ್ ಶೋಕಾಸ್ ನೋಟಿಸ್ ಜೊತೆಗೆ ಪರವಾನಗಿ ನವೀಕರಣದ ಬಗ್ಗೆ ತೀರ್ಮಾನಿಸಲು ಕೂಡ ಕೇಂದ್ರ ಸರ್ಕಾರಕ್ಕೆ ಸೂಚನೆಯನ್ನು ಕೊಟ್ಟಿದೆ. ಈಗಾಗಲೇ ಶೋಕಾಸ್ ನೋಟಿಸ್ಗೆ ಉತ್ತರಿಸಿರುವಂತಹ ಪವರ್ ಟಿವಿಯ ಉತ್ತರವನ್ನು ಪರಿಗಣಿಸಿ ಪರವಾನಗಿ ನವೀಕರಿಸಬೇಕೇ ಬೇಡವೇ ಎಂಬುದನ್ನು ಕೂಡ ಸರ್ಕಾರ 6 ವಾರಗಳಲ್ಲಿ ತೀರ್ಮಾನಿಸಬೇಕು ಅಂತ ಹೈಕೋರ್ಟ್ ನಿರ್ದೇಶನವನ್ನು ನೀಡಿದೆ. ಈ ಮೂಲಕ ಪವರ್ ಟಿವಿಗೆ ತೀವ್ರ ಮುಖಭಂಗವಾಗಿದೆ. ಪರವಾನಗಿ ನವೀಕರಿಸದೆ ಚಾನೆಲ್ ನಡೆಸುತ್ತಿರುವುದು ಹಾಗೂ ನಿಯಮ ಉಲ್ಲಂಘಿಸಿ ಮಾನಹಾನಿ ಮಾಡುವಂತಹ ಸುದ್ದಿಗಳನ್ನು ಪ್ರಸಾರ ಮಾಡ್ತಾ ಇರುವುದಕ್ಕೆ ಕೋರ್ಟ್ ಪವರ್ ಟಿವಿ ವಿರುದ್ಧ ಆದೇಶವನ್ನು ನೀಡಿದೆ. ಮೇಲ್ಮನವಿ ಸಲ್ಲಿಸಿರುವಂತಹ ಪವರ್ ಟಿವಿ ಪರ ವಾದ ಮಂಡಿಸಿದ್ದಂತಹ ನ್ಯಾಯವಾದಿ ಎಸ್ ನಾಗಾನಂದ್ ಅವರು ಸಚಿವಾಲಯ ಹೊರಡಿಸಿರುವ ಶೋಕಾಸ್ ನೋಟಿಸ್ ಆಧರಿಸಿ ಚಾನೆಲ್ ಬಂದ್ ಮಾಡಲು ಏಕಸದಸ್ಯ ಪೀಠ ಆದೇಶ ನೀಡಬಾರದಿತ್ತು. ಶೋಕಾಸ್ ನೋಟಿಸ್ಗೆ ವಿವರವಾದ ಉತ್ತರವನ್ನು ನೀಡಲಾಗಿದೆ. ಏಕಸದಸ್ಯ ಪೀಠದ ಆದೇಶ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕಸಿದುಕೊಂಡಂತಾಗಿದೆ ಅಂತ ಹೇಳಿದರು. ಕೇಂದ್ರ ಸರ್ಕಾರದ ಪರ ವಾದ ಮಂಡಿಸಿದ ಎಎಸ್ಜಿ ಅರವಿಂದ್ ಕಾಮತ್ ಅವರು 2021 ಅಕ್ಟೋಬರ್ 12ರಿಂದ ಅನ್ವಯವಾಗುವಂತೆ ಮೆಸರ್ಸ್ ಮಿತ್ಕಾನ್ ಇನ್ಫಾ ಪ್ರಾಜೆಕ್ಟ್ನ ಲೈಸೆನ್ಸ್ ಇಲ್ಲ, ಅದು ಕಾನೂನು ಬಾಹಿರವಾಗಿ ಪ್ರಸಾರ ಮಾಡ್ತಾ ಇದೆ ಅಂತ ಹೇಳಿ ಪವರ್ ಟಿವಿ ವಿರುದ್ಧ ಆರೋಪವನ್ನು ಮಾಡಿದರು. ಪವರ್ ಟಿವಿ ವಿರುದ್ಧವಾದಂಥ ಒಂದು ವಾದವನ್ನು ಮಂಡಿಸಿದರು. ಪ್ರಕರಣದ ಹಿನ್ನೆಲೆಯನ್ನು ನೋಡೋದಾದರೆ ಕೇಂದ್ರ ವಲಯ ಐಜಿಪಿ ಆಗಿದ್ದಂಥ BR ರವಿಕಾಂತೇಗೌಡ, ವಿಧಾನ ಪರಿಷತ್ ಮಾಜಿ ಸದಸ್ಯರಾದಂಥ HM ರಮೇಶ್ ಗೌಡ ಸಲ್ಲಿಸಿದ ಅರ್ಜಿಗಳನ್ನು ಪರಿಶೀಲಿಸಿದಂಥ ನ್ಯಾಯಮೂರ್ತಿ SR ಕೃಷ್ಣಕುಮಾರ್ ಅವರಿದ್ದ ಏಕಸದಸ್ಯ ಪೀಠ ಕಳೆದ ಮಂಗಳವಾರ ಪವರ್ ಟಿವಿ ಪ್ರಸಾರಕ್ಕೆ ನಿಷೇಧವನ್ನು ಹೇರಿತ್ತು. ಅಲ್ಲದೆ ಕೇಬಲ್ ಟೆಲಿವಿಷನ್ ನೆಟ್ವರ್ಕ್ಗಳ ನಿಯಂತ್ರಣ ಕಾಯ್ದೆ 1995ರ ಆದೇಶ ಉಲ್ಲಂಘಿಸಿರುವ ಕಾರಣ ತಕ್ಷಣದಿಂದಲೇ ತಮ್ಮ ಚಾನೆಲ್ನಲ್ಲಿ ಯಾವುದೇ ರೀತಿಯ ಸುದ್ದಿಗಳನ್ನು ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಬಾರ್ದು ಅಂತ ಹೇಳಿ ಕೋರ್ಟ್ ಹೇಳಿತ್ತು. ಜುಲೈ 8ರವರೆಗೆ ಪ್ರಸಾರವನ್ನು ಮಾಡಬಾರ್ದು ಅಂತ ಹೇಳಿತ್ತು. ಪ್ರಕರಣದ ಪ್ರತಿವಾದಿ ಮೆಸರ್ಸ್ ಪವರ್ ಸ್ಮಾರ್ಟ್ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಪ್ರತಿನಿಧಿಯಾಗಿರುವ ಹೆಚ್ಚುವರಿ ನಿರ್ದೇಶಕ ರಾಕೇಶ್ ಸಂಜೀವ್ ಶೆಟ್ಟಿ ಅಲಿಯಾಸ್ ರಾಕೇಶ್ ಶೆಟ್ಟಿಗೆ ಈ ಬಗ್ಗೆ ಕೋರ್ಟ್ ಸ್ಪಷ್ಟವಾದಂಥ ಒಂದು ಆದೇಶವನ್ನು ಹೊರಡಿಸಿತ್ತು. ಕೋರ್ಟ್ ಆದೇಶ ಕೈ ಸೇರ್ತಾ ಇದ್ದಂತೆ ಕಳೆದ ಬುಧವಾರದಿಂದ ಪವರ್ ಟಿವಿಯ ಪ್ರಸಾರ ಸ್ಥಗಿತವಾಗಿದೆ.